ಮೊನ್ನೆ ಸಂದರ್ಶನ ನೀವು ನೋಡಿರ್ತೀರ ಆಪ್ಕಿ ಅದಾಲತ್ ಯಶ್ ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂತ. ಅಫ್ಕೋರ್ಸ್ ಕನ್ನಡಿಗರಾಗಿ ಅವರ ವಿಷನ್ ಬಗ್ಗೆ ನಮಗೆ ತುಂಬಾ ಹಿಂದೆನೆ ಗೊತ್ತಿತ್ತು. ಅಂದ್ರೆ ಈ ಮನುಷ್ಯ ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ ಅಂತ. ಬಟ್ ನೀವು ಅವ್ರ ಜೊತೆಗೆ ಇದ್ರಿ, ನಿಮ್ಮನ್ನ ನಿರ್ದೇಶಕರಾಗಿ ಕೂಡ ಅವ್ರು ಮಾಡಿದ್ರು. ಇನ್ಫ್ಯಾಕ್ಟ್ ನಿಮ್ಮಲ್ಲಿರುವಂತಹ ಬರಹಗಾರರನ್ನ ಗುರುತಿಸಿದ್ರು, ಲಿರಿಸಿಸ್ಟರ್ನಾಗಿ ಅವ್ರು ಮಾಡಿದ್ರು ನಿಮ್ಮನ್ನ ಮಾಸ್ಟರ್ ಪೀಸ್ ಸಿನಿಮಾ ಮೂಲಕ ನಿರ್ದೇಶಕರನ್ನಾಗಿ ಮಾಡಿದ್ರು. ಸೊ ಒಂದು ಹೈ ಬಜೆಟ್ ಸಿನಿಮಾನ ಯಾವ ರೀತಿ ಮೌಂಟ್ ಮಾಡಬಹುದು ಅನ್ನೋದನ್ನ ನೀವು ಮಾಸ್ಟರ್ ಪೀಸ್ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ರಿ ಕೂಡ. ಹೆಂಗೆ ಸರ್, ಅಂದ್ರೆ ಯಶ್ ಅವ್ರ ಜೊತೆಗೆ ನೀವು ಸಾಕಷ್ಟು ಸಮಯ ಕಳೆದಿದ್ರಿ. ಇವತ್ತು ಅವ್ರು ಏನೇನು ಆಕ್ಚುಲಿ ಅಚೀವ್ ಮಾಡಿದ್ದಾರೆ, ಡೆಫಿನೆಟ್ಲಿ ನಿಮಗೊಂದು ಐಡಿಯಾ ಅಂತೂ ಇರುತ್ತೆ ಇದೆಲ್ಲ ಮಾಡ್ತಾರೆ ಅಂತ. ಏನ್ ಅನ್ಸುತ್ತೆ ಯಶ್ ಅವರ ಈ ಗ್ರೋತ್ ನೋಡುವಾಗ? ಈಗ ಸದ್ಯಕ್ಕೆ ಅವರು ಮಾಸ್ಟರ್ ಪೀಸ್ ಆಫ್ ಕನ್ನಡ ಸಿನಿಮಾ, ಮಾಸ್ಟರ್ ಪೀಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಕೊಳ್ಳೋಷ್ಟ್ರ ಮಟ್ಟಿಗೆ ದೊಡ್ಡದಾಗಿ ಬೆಳೆದಿದ್ದಾರೆ. ಏನ್ ಅನ್ಸುತ್ತೆ ನಿಮಗೆ? ಅದೇ ನನಗೊಂದು ವಿಷನ್ ಇತ್ತು, ಅವ್ರು ಮಾಸ್ಟರ್ ಪೀಸ್ ಆಗ್ತಾರೆ ಅಂತ. ಅದಕ್ಕೆ ನಾನು ಮಾಸ್ಟರ್ ಪೀಸ್ ಅಂತ ಟೈಟ್ಲ್ ಇಟ್ಟಿದ್ದು. ಈಗ ಒಂದೇ ಪೀಸ್ ಅದು. ಆ ಥರ ಎಲ್ಲ ಆ ಒಂದು ಅಚೀವ್ಮೆಂಟು, ಆ ಡೆಡಿಕೇಶನ್ನು, ಆ ವಿಷನ್ನು ಅದೆಲ್ಲ ನೋಡಿನೇ ಅವ್ರಿಗೆ ಮಾಸ್ಟರ್ ಪೀಸ್ ಅಂತ ಇಟ್ಟಿದ್ದು. ಇದು ಅಂತಿಂಥ ಪೀಸ್ ಅಲ್ಲ, ಇದು ಮಾಸ್ಟರ್ ಪೀಸೇ ಇದು ಅಂತ. ಸೊ ನೋಡಿ, ಈಗ ಇವತ್ತು ಡೆಫಿನೆಟ್ಲಿ ಅವ್ರು ಮಾಸ್ಟರ್ ಪೀಸ್ ಆಗಿ ಕನ್ನಡ ಇಂಡಸ್ಟ್ರಿನ ಅಲ್ಲಿ ತೊಗೊಂಡೋಗಿ ಅಲ್ಲಿ ನಿಂತ್ಕೊಂಡು ಕನ್ನಡ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ರಾಕಿ ಬಾಯ್ ಅಂತ ಅಲ್ಲಿ ಕರಿಬೋದು. ನಾನು ಡೈಲಾಗ್ ಬರೆದಿದ್ದೆ ಇದರಲ್ಲಿ ಮಾಸ್ಟರ್ ಪೀಸಲ್ಲಿ. ಕಾಟನ್ ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ತಿ ರೂಪಾಯಿ ಹುಡುಗರು ಕಿಂಗ್ ಅಂತಾರೆ ಅಂತೆಲ್ಲ. ಈಗ ಅದನ್ನ ಯಾವ ರೀತಿ ಹೇಳ್ಬೋದು ಅಂದರೆ, ಸ್ಯಾಂಡಲ್ವುಡ್ ಕಿಂಗ್ ಅಂತಾರೆ, ಕಾಲಿವುಡ್ ಕಿಲಾಡಿ ಅಂತಾರೆ, ಬಾಲಿವುಡ್ ರಾಕಿ ಬಾಯ್ ಅಂತಾರೆ. ಸೊ ಎಲ್ಲ ನೋಡಿ, ಅದು ಆ ವಿಷನ್ನ ಅದು ತೊಗೊಂಡೋದ್ರು ಅವರು. ಇವತ್ತು ಎಲ್ಲರೂ ನೀವು ಹೇಳಿದ್ರಿ, ಎಲ್ಲರೂ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ, ಯಾರು ಅವ್ರನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಅವ್ರನ್ನ ಅಂತ. ಏನಕ್ಕೆ ಅಂದರೆ ಅವ್ರದ್ದು ಆ್ಯಟಿಟ್ಯೂಡ್ ಇರ್ಬೋದು. ಆ್ಯಟಿಟ್ಯೂಡ್ ಇನ್ ದ ಸೆನ್ಸ್ ಅವರ ವ್ಯಕ್ತಿತ್ವ. ಅದು ಎಲ್ಲೋದ್ರೂ ಕೂಡ ಅವರು ಒಂದು, ಈಗ ಅಲ್ಲಿ ಮೊನ್ನೆ ನಡೆದ ಶೋನಲ್ಲೂ ಕೂಡ ಅವ್ರು ಹೇಳಿದ್ರು, ಶಾರುಖ್ ಖಾನ್ ಅವರು ಸಿನಿಮಾ ನಿಮ್ಮ ಝೀರೋ ಜೊತೆ ಬಂದಾಗ ನಿಮ್ಗೆ ಏನು ಅನ್ನಿಸ್ತು, ಅವ್ರದ್ದು ಕಲೆಕ್ಷನ್ ವೈಸ್ ನಿಮ್ಮದೇ ಚೆನ್ನಾಗಿತ್ತು ಅವ್ರಿಗಿಂತ, ನಿಮ್ಗೆ ಏನು ಅನ್ನಿಸ್ತು ಆ ಟೈಮಲ್ಲಿ ಅಂದಾಗ ಅವ್ರು ಮಾತು ಹೇಳಿದ್ರು, ನನ್ನ ಸೀನಿಯರ್ಸ್ನ ನಾನು ಯಾವತ್ತು ಅವ್ರನ್ನ ಮೀರಿ ನಾನು ಹೋಗ್ಬಿಟ್ಟೆ ಅಂತ ಅಂದ್ಕೊಂಡ್ರೆ ದುಕಾನ್ ಬಂದು ನಂದು. ಸೊ ಆ ರೆಸ್ಪೆಕ್ಟು, ಆ ಒಂದು ಇರೋದಕ್ಕೇ ಅವ್ರು ಇವತ್ತು ಆ ಜಾಗದಲ್ಲಿರೋದು. ಅದು ರಾಕಿಂಗ್ ಸ್ಟಾರ್. ಕರೆಕ್ಟ್ ಸರ್. ಪ್ರಮುಖವಾಗಿ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ ಯಾಕೆ ಅನ್ಕೊಂಡಿದ್ದು ಅಂದರೆ, ನೀವು ಬರೆದಿರೋ ಡೈಲಾಗ್ಸ್, ಈಗ ರಾಜಾಹುಲಿ ಸಿನಿಮಾದ ಡೈಲಾಗ್ಸ್ ಆಗಿರ್ಬೋದು, ಮಾಸ್ಟರ್ ಪೀಸ್ ಡೈಲಾಗ್ಸ್ ಆಗಿರ್ಬೋದು, ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಇವಾಗ ರೀಲ್ಸಲ್ಲೆಲ್ಲ ಅಂದರೆ ತುಂಬ ಕನೆಕ್ಟ್ ಮಾಡ್ಕೋತಿದ್ದಾರೆ ಯಶ್ ಅವ್ರ ಫ್ಯಾನ್ಸ್ ಕೂಡ. ಮತ್ತು ಯಶ್ ಅವರ ಜರ್ನಿಯನ್ನು ಹೊಸದಾಗಿ ನೋಡ್ತಾ ಇರೋರು ಕೂಡ ಈಗ, ಇವರೆಲ್ಲ ಮೊದಲೇ ಈ ಥರ ಹೇಳ್ಕೊಂಡಿದ್ರ, ಈ ಥರ ಮಾಡಿದ್ರೆ ಇವರು, ಸೊ ಹಿಂಗೆ ಬದುಕ್ತಿದಾರಾ ಯಶ್ ಅವರು ಅನ್ನೋ ಥರ ಅವ್ರು ಕನೆಕ್ಟ್ ಮಾಡ್ಕೋತಿದ್ದಾರೆ. ಎಸ್ಪೆಷಲಿ ಮಾಸ್ಟರ್ ಪೀಸಲ್ಲಿ ಈಗ ರಾಮಾಯಣ ಮಾಡ್ತಿದ್ದಾರೆ ಯಶ್ ಅವರು. ಆ ಸಾಂಗಲ್ಲೇ ಹೇಳ್ಬಿಟ್ಟಿದ್ರು, ರಾಮಾಯಣದಲ್ಲಿ ನನ್ನ ರಾವಣ ಪಾತ್ರ ಅಂತ. ಇನ್ಫ್ಯಾಕ್ಟ್ ಡೈಲಾಗ್ಸಲ್ಲೂ ಅದು ಬಂದಿತ್ತು, ಮಾಡಿದ್ರೆ ವಿಲನ್ ಪಾತ್ರ ಮಾಡುವ, ರಾವಣ ಆ ಥರ ಏನಾದರೂ ಮಾಡುವ ಅನ್ನೋ ಥರದ್ದೆಲ್ಲ ಡೈಲಾಗ್ಸ್ ಎಲ್ಲ ಮಾಸ್ಟರ್ ಪೀಸಲ್ಲೇ ಬಂದಿದೆ ಆ್ಯಕ್ಚುಲಿ. ಅಂದರೆ ಏನು ಅನ್ಸುತ್ತೆ ಸರ್, ಒಬ್ಬ ರೈಟರ್ ಆಗಿ ನೀವು ತುಂಬ ವರ್ಷಗಳ ಹಿಂದೆ ಮಾಡಿದ ಕೆಲಸ ಈಗ ಯಾವುದೋ ಒಂದು ರೂಪದಲ್ಲಿ ಮತ್ತೆ ಅಂದರೆ ಲೈಮ್ ಲೈಟಿಗೆ ಬರುತ್ತೆ ಅಂತ ಹೇಳುವಾಗ, ಆ್ಯಸ್ ಅ ರೈಟರ್ ಏನು ಅನ್ಸುತ್ತೆ ನಿಮಗೆ? ಅದೇ ಒಂದು ರೈಟರ್ಗೆ ಆ್ಯಕ್ಚುಲಿ ಆ ಕನ್ವಿನ್ಷನ್ ಇದ್ದಾಗ ಕೆಲವೊಂದು ಅದಾಗುತ್ತೆ. ಅಂದರೆ ಈಗ ನಾನು ಬರೆದೋದಕ್ಕೆ ಅದಾಯಿತು ಅಂತಲ್ಲ, ಬಟ್ ಅವರಲ್ಲಿದ್ದದ್ದು ವ್ಯಕ್ತಿತ್ವ ನೋಡಿ ನಾನು ಬರೆದಿರ್ತೀನಲ್ಲ, ಈ ಮನುಷ್ಯನಲ್ಲಿ ಏನೋ ಒಂದಿದೆ, ಈ ರೀಚ್ ಆಗೋದು ಅಲ್ಲಿವರೆಗೆ ಅನ್ನೋ ಥರದ್ದು ನನಗೊಂದಿರ್ತದಲ್ಲ. ಈಗ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಈಗ ರಾಜವಲ್ಲಿ ಬರೀಬೇಕಾದ್ರೂ ಅಷ್ಟೇ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ. ಅಂದರೆ ಅವ್ರು ತಿಳ್ಕೊಳ್ಳೋಣ ಅಂತ, ಏನಿದೆ ಅವ್ರದ್ದು, ಅವ್ರು ಯಾವ ರೀತಿ, ಒಬ್ಬ ಡೈಲಾಗ್ ಬರೀಬೇಕು ಒಬ್ಬ ಹೀರೋಗೆ, ಸ್ಟಾರ್ಗೆ ಅಂದಾಗ ಅವ್ರ ಜೊತೆ ಮಾತಾಡಿ ಅವ್ರದ್ದೊಂದು ಇಮೇಜ್ ಏನಿದೆ ಅದನ್ನು ತಿಳ್ಕೊಬೇಕು. ಯಾಕಂದ್ರೆ ಅವ್ರ ಫ್ಯಾನ್ಸ್ ಇಮೇಜ್ ಇರುತ್ತೆ. ಸೊ ಎಲ್ಲನೂ ತಿಳ್ಕೊಂಡು ಆ ಡೈಲಾಗ್ ಬರೆದಾಗ ಕರೆಕ್ಟ್ ಆಗಿರುತ್ತೆ. ಸೊ ನಾನು ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ, ದಿನ ನಮ್ಗೆ ಸಿಗ್ತಾ ಇದ್ವಿ, ದಿನ ನಾವು ಮಾತಾಡ್ತಾ ಇದ್ವಿ. ಸೊ ಆವಾಗ ನಾನು ತಿಳ್ಕೊತಾ ಹೋದೆ ಅವ್ರ ಬಗ್ಗೆ. ಅಂದರೆ ಅವ್ರಿಗೆ ಆ ವಿಷನ್ ಇರ್ಬೋದು, ಇಲ್ಲ ನಾನು ಏನೋ ದೊಡ್ಡದಾಗಿ ಮಾಡಬೇಕು ಅಂತ. ಆ ಟೈಮಲ್ಲಿ ಅವ್ರದ್ದೊಂದು ರಿಂಗ್ ಟೋನ್ ಇತ್ತು, ಫೋನ್ ರಿಂಗ್ ಟೋನ್. ಇದು ಯಶ್ ಅವ್ರದ್ದು ಯಾವುದಿತ್ತು ಅಂದರೆ, ಶಾರುಖ್ ಖಾನ್ ಸಿನಿಮಾ ಡಾನ್ದು. ಯಾವ್ದಿದು? ರಾಜಾವಲಿ ಟೈಮಲ್ಲ? ರಾಜಾವಲಿ ಟೈಮಲ್ಲಿ ಯಾವುದು, ಡಾನ್ ಕ ಪಕಡ್ನ ಮುಷ್ಕಿಲ್ ನೈ ನಾಮುಮ್ಕಿನ್. ಇವತ್ತು ಶಾರುಖ್ ಖಾನ್ ಅವರು ಅವ್ರನ್ನ ಡಿನ್ನರ್ ಕರೀತಾರೆ, ಆಯ್ತಾ? ಅವ್ರ ರಿಂಗ್ ಟೋನ್ ಇತ್ತು. ಇವತ್ತು ಅವ್ರ ಮನೇಲಿ ಅವ್ರನ್ನ ಡಿನ್ನರ್ಗೆ ಕರೆದು ಜೊತೆ ಊಟ ಮಾಡ್ತಾರೆ ಅಂದರೆ, ಸೊ ಇವ್ರಿಗೆ ಅದು ಮ್ಯಾನಿಫೆಸ್ಟೇಷನ್ ಇತ್ತದು. ಕರೆಕ್ಟ್. ನಾನು ಅಲ್ಲಿ ಹೋಗ್ತೀನಿ, ರೀಚ್ ಆಗ್ತೀನಿ, ಏನೋ ಮಾಡ್ತೀನಿ ಅಂತ. ಸೊ ಅದೆಲ್ಲ ನನಗೆ ಅವ್ರ ಬಗ್ಗೆ ಮಾತಾಡ್ತಿದ್ದಾಗ, ಅವ್ರಲ್ಲಿ ಇದ್ದದ್ದು ಛಲ, ಗುಣಗಳೆಲ್ಲ ನೋಡಿದಾಗ ನನಗೆ ಏನೋ ಬರೀಬೇಕು, ಆ ಥರದ್ದೆಲ್ಲ ಬರೀಬೇಕು, ಇವ್ರಿಗೆ ಸೂಟ್ ಆಗುತ್ತೆ ಬರೆದ್ರೆ. ಕರೆಕ್ಟ್. ಅದಕ್ಕೆ ನಾನು ರಾಜಾವಲಿಲ್ಲ ಡೈಲಾಗ್ ಬರೀತೀನಿ, ಇಲ್ಲಿ ಹೀರೋಗಳನ್ನ ಯಾರು ಊಟ ಹಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅಂತ. ಯಾಕಂದ್ರೆ ಆ ಛಲ ಇತ್ತು ಅವ್ರಿಗೆ. ಈಗ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಬೇರೆ ಅವ್ರನ್ನ, ಬಟ್ ಇವ್ರದ್ದು ಅಂದರೆ
ಸುಮ್ಮನೆ ಕೂರ್ತಿರ್ಲಿಲ್ಲ ಇವರು. ಈಗ ಪ್ರಾಜೆಕ್ಟ್ ಆಯಿತು, ನೆಕ್ಸ್ಟ್ ಯಾರೋ ಬರ್ತಾರೆ, ಕತೆ ಹೇಳ್ತಾರೆ, ಯಾರೋ ಪ್ರೊಡ್ಯೂಸರ್ ಬರ್ತಾರೆ, ದುಡ್ಡು ಕೊಡ್ತಾರೆ, ನಾನು ಆ್ಯಕ್ಟ್ ಮಾಡ್ತೀನಿ, ಆ ಥರ ಇರಲಿಲ್ಲ ಅವರು. ನಮಗೀಗ ರಾಜಮೌಳಿ ಆದ್ಮೇಲೆ ನಾನು ಕುತ್ಕೊಳ್ಬಿಟ್ಟಿಲ್ಲ ಅವರು, ಈ ಕತೆ ಬರೀರಿ, ನಾನು ಕತೆ ಬರೀರಿ ಅಂತ ಫೋನ್ ಮಾಡೋರು. ಇಲ್ಲಿ ಮಂಜು ಕತೆ ಬರೋದ್ರಾ, ನೀವು ಡೈರೆಕ್ಟ್ ಮಾಡ್ಬೇಕು ಅಂತ ಇದ್ದೀನಿ, ನಾನು ನಿಮ್ಮನ್ನ, ನೀವು ಇನ್ನೂ ಕತೆ ಬರೀದೆ ಕೂತಿದ್ದೀರಲ್ಲ, ಪ್ರೊಡ್ಯೂಸರ್ ಅದಲ್ಲ ನಾನು ತಗೊಂಡು ಕೊಡ್ತೀನಿ, ನಾನು ಕರ್ಕೊಂಡು ಕೊಡ್ತೀನಿ, ನಿಮ್ಗೆ ಯಾಕೆ ಕತೆ ಬರೀರಿ ನೀವು ಅಷ್ಟೇ, ನನ್ನ ಕತೆ ಒಪ್ಸಿ ಅಷ್ಟೇ, ನೀವು ಅಷ್ಟೇ ನಿಮ್ಮ ಟಾಸ್ಕು, ಅದ್ರ ಕಡೆ ಗಮನ ಕೊಡಿ ಅನ್ನೋರು. ಸೊ ಆ ಥರ ಹಿಂದೆ ಬಿದ್ದು ನಮಗೆ ಆ ಮೋಟಿವೇಶನ್ ಮಾಡಿ ಕತೆ ಎತ್ಕೋತಾ ಇದ್ರು ಅವರು. ಕರೆಕ್ಟ್. ಅದೇ ನಿಮ್ಗೆ ವರ್ಕ್ ಆಗೋದಲ್ಲಿ. ಸೊ ಪ್ರೊಡ್ಯೂಸರ್ ಅವರೇ ಪಿಚ್ ಮಾಡ್ತಿದ್ರು. ಅಂದರೆ ಅವರು ಬೆಳಿಬೇಕು, ಜೊತೆಗೆ ನಮ್ಮ ಟ್ಯಾಲೆಂಟ್ ಇತ್ತಲ್ಲ, ನಮ್ಮ ಟ್ಯಾಲೆಂಟ್, ಈ ಟ್ಯಾಲೆಂಟ್ ಇವನಲ್ಲಿದೆ, ಇವನು ಮೋಟಿವೇಟ್ ಮಾಡಬೇಕು, ಇವನ್ನ ಎತ್ಕೊಂಡು ಹೋಗ್ಬೇಕು ಜೊತೆನಲ್ಲಿ, ಇದು ತುಂಬ ಇತ್ತು ಅವ್ರಿಗೆ. ಸೊ ಆ ಕಾರಣಕ್ಕೆ ಮಾಸ್ಟರ್ ಪೀಸ್ ಆಗಿತ್ತು. ಕರೆಕ್ಟ್. ಆ ಡೈಲಾಗ್ಗಳು ಅದೆಲ್ಲ ತುಂಬ ಓವರ್ ಮಾಸಾಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಅದು ಅವ್ರ ಮನೆ ಕತೆ ಯಾವ್ದು ಮಾಡೋದು ಅಂತ ಡಿಸ್ಕಷನ್ ಸುಮ್ಮ ಹೋಗ್ತಿದ್ದಾಗ ಅವ್ರ ತಾಯಿ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಅವ್ರ ಮನೆಯಲ್ಲಿ. ಯಾವುದೊಂದು ಮ್ಯಾಗ್ಝೈನ್, ನಾನು ಹೆಸರು ಮಾಡ್ತೀನಿ, ಮೋಸ್ಟ್ಲಿ ರೂಪಾತಾರ ಇರ್ಬೋದು. ಒಂದು ಫ್ರಂಟ್ ಪೇಜಲ್ಲೇ ಇತ್ತು, ನನ್ನ ಮಗ ರೌಡಿ ಅಂತ. ಓಕೆ, ಆಯಿತಾ, ನಾನು ಇದೇನು ಹಿಂಗೆ ಹೇಳೋರಲ್ಲ, ಇಷ್ಟು ನನ್ನ ಮಗ ರೌಡಿ ಅಂತ ಹೇಳೋ ಏನು ಸಾರ್ ಹಿಂಗೆ ಹೇಳಿದಾರಲ್ಲ ಅಮ್ಮ ಅಂತ. ನಮ್ಮಮ್ಮ ಹಂಗೇನೆ ಓಪನ್ ಆಗಿ ಹೇಳ್ತಾರೆ ಅವರು, ಎಲ್ಲನೂ ತೊಂದರೆ ಇಲ್ಲ, ಬಟ್ ಹೇಳಿರ್ತಾರೆ ಬೇರೆ ಥರ ಹೇಳಿರ್ತಾರೆ ಒಳಗೆ ಬೇರೆ ಅಂತ. ನಾನು ನೋಡಿ ಫ್ರಂಟ್ ಪೇಜಲ್ಲಿ ನನ್ನ ಮಗ ರೌಡಿ ಅಂತಿದೆಯಲ್ಲ, ಅಲ್ಲೇ ನನಗೆ ಆ್ಯಕ್ಚುಲಿ ಥಾಟ್ ಬಂದಿತ್ತು, ದಟ್ ಮಾಸ್ಟರ್ ಪೀಸ್. ಅಮ್ಮ ಮಗನ್ನ ಏನೇ ನೆಗೆಟಿವಿಟಿ ಇದ್ರೆ ಅದನ್ನು ಹೊರಗಡೆ ಹೇಳ್ತಾ ಇರ್ತಾಳೆ ಅಂತ, ಅದು ನಮ್ಗೆ ಆ ಥರ ಒಂದು ಥಾಟ್ ಮೇಲೆ ಮಾಸ್ಟರ್ ಪೀಸ್ ಶುರು ಆಗಿತ್ತು. ಅಲ್ಲಿ ಅವ್ರ ಕ್ಯಾರೆಕ್ಟರು ಓಕೆ ನೆಗೆಟಿವ್ ಇಡಬೇಕು ಅಂತ. ಬೇರೆ ಯಾರು ಹೀರೋಗಳು ಅಷ್ಟು ಸುಲಭವಾಗಿ ಅವ್ರಿಗಿದ್ದಿದ್ದು ಪೀಕ್ ಇಮೇಜಲ್ಲಿ ರಾಮಾಚಾರಿ ಹಿಟ್ಟು, ರಾಜಮೌಳಿ ಹಿಟ್ಟು, ನೀನು ಸಡನ್ನಾಗಿ ನೀನು ವಿಲನ್ ಮಾಡೋ, ನೆಗೆಟಿವ್ ಮಾಡೋ ಅಂದ್ರೆ ಯಾರು ಒಪ್ಕೋತಾರೆ? ಬಟ್ ಇವ್ರು ಒಪ್ಕೊಂಡ್ರು, ಯಾಕಂದ್ರೆ ಇವ್ರಿಗೆ ಆ ಕ್ಯಾರೆಕ್ಟರ್ದು ಅರ್ಥ ಆಯ್ತು ಅವ್ರಿಗೆ. ಓಕೆ ನೆಗೆಟಿವ್ ಇದ್ರು ಇಲ್ಲಿ ಏನೋ ಒಂದು ವಿಷಯ. ರಾಮಾಚಾರಿ ಆದ್ಮೇಲೆ ಇಮಿಡಿಯೇಟ್ ಇದೆ ಅಲ್ವಾ? ಹೌದು, ಅಂದ್ರೆ ಎಷ್ಟು ವೇರಿಯೇಷನ್ ಇದೆ. ಹಿ ವಾಸ್ ಓಪನ್ ಫಾರ್ ಎಕ್ಸ್ಪೆರಿಮೆಂಟ್ ಆಗೋದು. ಹಾ, ಎಕ್ಸ್ಪೆರಿಮೆಂಟ್. ಅದು ಯಾರು ನಿಮಗೆ ಒಂದೇ ಸರಿ ನೆಗೆಟಿವ್ ಹಾಕೋತಾರೆ? ಹೌದು, ನೆಗೆಟಿವ್ ಇಮೇಜ್ ಅಲ್ಲ ಕ್ಯಾರೆಕ್ಟರ್ ಅದು. ಈಗ ರಾಕಿ ಬಾಯಿ ಆಮೇಲೆ ಬಂದಿತ್ತು, ಹೌದು, KGF. ಬಿಫೋರ್ ನಿಮ್ಗೆ ಎರಡು ಲವರ್ ಬಾಯ್ ಇಮೇಜ್ ಇದೆ, ಈ ಕಡೆ ರಾಜಾಬಲಿ ಬಂದು ವೆರಿ ಗುಡ್ ಇಮೇಜು. ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ಗಳಿಗೆ ಎಲ್ಲ ಅವರು ಬ್ಯಾಕ್ ಇದು ಮಾಡಿದ್ರು ಕೂಡ ಅವ್ರಿಗೆ ಒಂದು ಮಾಡಿದ್ರು, ಅವ್ರನ್ನ ಬಿಟ್ಕೊಟ್ಟೆ ಅವ್ರಿಗೆ ಒಂದು ಒಳ್ಳೆ ಮಾಡೋಕೆ ಆ ಥರ ಕ್ಯಾರೆಕ್ಟರ್ ರಾಜಾವಲಿ. ಇಲ್ಲಿ ಬಂದು ಹೀರೋನೇ ವಿಲನ್ನು, ಹೀರೋ ಎಲ್ಲ ನೆಗೆಟಿವಿಟಿ ಮಾಡ್ತಾ ಇದ್ದಾನೆ, ದುಡ್ಡು ಹೊಡಿತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಇದನ್ನ ಯಾರು ಹೀರೋಗಳು ಒಪ್ಕೋತಾರೆ? ಸೊ ಇವ್ರು ಆಗಲೇ ಎಕ್ಸ್ಪೆರಿಮೆಂಟ್, ಇವರು ಮಾಡೋಣ, ಇದು ಕ್ಯಾರೆಕ್ಟರ್ ಇಷ್ಟ ನನಗೆ, ಚೆನ್ನಾಗಿದೆ, ಇದು ಮಾಡೋಣ, ಹಂಗೆ ಆ ಥರ ಮಾಸ್ಟರ್ ಪೀಸ್ ರೆಡಿ ಆಗಿದೆ ಅವಾಗ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.